ಅಲ್ವಪ್ಪ. ಸರಿ, ಈ ಪಾಶ್ಚಾತ್ಯ ಧರ್ಮಗಳನ್ನ ಸೆಮೆಟಿಕ್ ಧರ್ಮಗಳು ಅಂತಲೂ ಕೂಡ ಕರೆಯಲಾಗುತ್ತೆ ಅಲ್ವಾ. ಯಾವ್ಯಾವ ಸೆಮೆಟಿಕ್ ಧರ್ಮಗಳು ಹಾಗಾದ್ರೆ ಯಾರು ಹೇಳ್ತೀರಾ? ಏನ್ ಹೇಳೋ? ಯಹೂದಿ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ. ಅಲ್ವಾ. ಯಹೂದಿ ಧರ್ಮ, ಪಾರ್ಸಿ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮವನ್ನ ಏನಂತ ಕರಿತೀವಿ? ಸೆಮೆಟಿಕ್ ಧರ್ಮಗಳು ಅಂತೇಳಿ ಕರೆಯಲಾಗುತ್ತೆ ಅಲ್ವಪ್ಪ. ಅದರಲ್ಲಿ ನಾವು ನೆನ್ನೆ ಅವಧಿಯಲ್ಲಿ ಯಹೂದಿ ಧರ್ಮದ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಯಹೂದಿ ಧರ್ಮಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಸೆಮೆಟಿಕ್ ಧರ್ಮಗಳಲ್ಲಿ ಸಾಮಾನ್ಯವಾದಂತಹ ಅಂಶಗಳು ಕಂಡು ಬರ್ತವೆ. ಎಲ್ಲಾ ಧರ್ಮಗಳಲ್ಲೂ ಕೂಡ ಒಂದೇ ರೀತಿಯಾಗಿರುವಂತಹ ಸಾಮಾನ್ಯ ಅಂಶಗಳು ಕಂಡು ಬರ್ತವೆ. ಅವು ಏನೇನು ಅಂತ ನೋಡಿದ್ವಿ ಅಲ್ವಾ. ಹೇಳಕ್ಕೆ ಸಾಧ್ಯನಾ? ಸೆಮೆಟಿಕ್ ಧರ್ಮದಲ್ಲಿರುವಂತಹ ಸಾಮಾನ್ಯ ಅಂಶಗಳಾವುವು ಹೇಳು? ಏಕದೇವನಲ್ಲಿ ನಂಬಿಕೆ ಅಲ್ವಾ. ಏಕದೇವನಲ್ಲಿ ಏನಿರುತ್ತೆ? ನಂಬಿಕೆಯನ್ನ ಹೊಂದಿದ್ರು. ನೆಕ್ಸ್ಟ್ ದೇವರ ಸಂದೇಶಗಳ ದೇವದೂತ ಪ್ರವಾದಿನ ಮೂಲಕ ವ್ಯಕ್ತಿತ್ವಗಳನ್ನು ನಂಬುವುದರಲ್ಲಿ ನಂಬಿಕೆ. ಅಲ್ವಾ. ಅಂದ್ರೆ ದೇವರ ಸಂದೇಶಗಳನ್ನ ದೇವದೂತನ ಮೂಲಕ ಪ್ರಸಾರ ಮಾಡ್ತಾರಂತೆ, ಅದನ್ನ ನಂಬಬೇಕು ಅನ್ನೋದು ನಂಬಿಕೆ ಅಲ್ವಾ. ನೆಕ್ಸ್ಟ್ ಅಂಶ ಪ್ರವಾದಿಯ ಚಿಂತನೆಗಳನ್ನು ಸಂಕಲಿಸಿದ್ದ ಪವಿತ್ರ ಗ್ರಂಥ ಅನುಸಾರ. ಅಂದ್ರೆ ಎಲ್ಲಾ ಧರ್ಮಗಳಲ್ಲೂ ಕೂಡ ಏನಿದೆ? ಪ್ರವಾದಿಯ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ಪವಿತ್ರ ಗ್ರಂಥ ಇದೆ. ಹಾಗೇನೇ ನೋಡೋದು ಅದರಲ್ಲಿ ನಿರ್ದಿಷ್ಟ ವಿಧಿ ನಿಷೇಧಗಳ ಪಾಲನೆ. ಅದರಲ್ಲಿ ಏನಿರುತ್ತಪ್ಪ? ಕಠಿಣವಾದಂತಹ ವಿಧಿ ವಿಧಾನಗಳಿರ್ತಾರೆ, ವಿಧಿ ನಿರ್ದಿಷ್ಟತೆಗಳಿರೋದನ್ನ ಕಾಣ್ತೀವಿ. ನೆಕ್ಸ್ಟ್ ನಿರ್ದಿಷ್ಟ ಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆ. ಮುಖ್ಯವಾಗಿ ಯಾವುದು? ಪ್ರೇಯರ್. ಸಾಮೂಹಿಕವಾಗಿ ಎಲ್ಲರೂ ಕೂಡ ಏನ್ ಮಾಡ್ಬೇಕು? ಪ್ರೇಯರ್ ಪ್ರಾರ್ಥನೆಯನ್ನ ಸಾಮೂಹಿಕವಾಗಿ ಮಾಡ್ಬೇಕು ಅನ್ನೋ ಅಂಶವನ್ನ ನಾವು ಆ ಸೆಮೆಟಿಕ್ ಧರ್ಮಗಳೆಲ್ಲದರಲ್ಲೂ ಸಾಮಾನ್ಯವಾಗಿ ಕಂಡುಬರುವಂತಹ ಅಂಶಗಳಾಗಿದೆ. ಆಯ್ತಾ? ಇನ್ನು ಯಹೂದಿ ಧರ್ಮಕ್ಕೆ ಬರೋದಾದ್ರೆ ಯಹೂದಿ ಧರ್ಮವನ್ನ ಏನ್ ಕರೀತಾರೆ ದರ್ಶನ್? ಜುಡಾಯಿಸಂ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಜುಡಾಯಿಸಂ ಅಂತ ಹೇಳಿ ಕರೀತಾರೆ. ಆಯ್ತಾ? ಈ ಯಹೂದಿ ಧರ್ಮದ ಅನುಯಾಯಿಗಳಿದ್ದಾರೆ ಅಲ್ಲ, ಅದನ್ನ ಪಾಲಿಸುವಂತವರಿದ್ದಾರೆ ಅಲ್ಲ, ಅಂದ್ರೆ ಅಲ್ವಾ, ಅವರನ್ನ ಏನಂತ ಕರೀತಾರೆ? ಅನುಯಾಯಿಗಳನ್ನ ಏನಂತ ಕರೀತಾರೆ? ಜೂಗಳೆಂದು ಕರೀತಾರೆ. ಯಹೂದ್ಯರು ಅಥವಾ ಜೂಗಳು ಅಂತ ಹೇಳಿ ಕರೆಯೋದನ್ನ ಕಾಣ್ತೀವಿ. ಯಹೂದಿಯರ ಭಾಷೆ ಯಾವುದು? ಹೀಬ್ರೂ ಭಾಷೆಯನ್ನ ಮಾತನಾಡುವಂತವರು. ಈ ಹೀಬ್ರೂ ಭಾಷೆಯಲ್ಲಿ ಬರವಣಿಗೆಗಳು ಹೊಂದಿರುವಂತಂದ್ರೆ ಯಹೂದಿಯರಾಗಿದೆ. ಹೀಬ್ರೂ ಭಾಷೆಯನ್ನ ಹೊಂದಿದ್ರು ಅಲ್ವಾ. ಅವರ ದೇವರು ಯಾವುದು? ಯಾವೇ. ಯಹೂದಿಯವರ ದೇವರು ಯಾವುದು? ಯಾವೇ. ಯಾವೇ ದೇವರಲ್ಲಿ ಅವರು ನಂಬಿಕೆಯನ್ನ ಹೊಂದಿದ್ರು ಅಂತ ಆಯ್ತು ಅಲ್ವಾ. ನೆಕ್ಸ್ಟ್ ಮೊದಲನೇ ಹೇಳೋದೇನು? ಯಹೂದಿಯವರ ಮೂಲ ಪುರುಷ ಅಂತ ಹೇಳಿ ಯಾವ್ದನ್ನ ಕರೆಯಲಾಗುತ್ತೆ? ಅಬ್ರಾಹಂ ಅಥವಾ ಎಬ್ರಾಹಂ ಅನ್ನೋರನ್ನ ಏನಂತ ಕರೆಯಲಾಗುತ್ತೆ? ಮೂಲ ಪುರುಷ ಅಂತ ಹೇಳಿ ಕರೆಯಲಾಗುತ್ತೆ ಅಲ್ವಾ. ಹಾಗೇನೆ ಈ ಧರ್ಮವನ್ನ ಪ್ರಸಾರ ಮಾಡಲಿಕ್ಕೆ ಒಬ್ಬ ಪ್ರವಾದಿ ಇದ್ದಾನೆ ಅಲ್ವಾ. ಆ ಪ್ರವಾದಿಯನ್ನ ಏನಂತ ಕರೀತಾರೆ ಸೂಚನ? ಮೋಸೆಸ್ ಅಂತ ಹೇಳಿ ಕರೆಯಲಾಗುತ್ತೆ. ಯಹೂದಿಯವರ ಪ್ರವಾದಿಯನ್ನ ಏನಂತ ಕರೀತಾರೆ? ಮೋಸೆಸ್ ಅಂತ ಹೇಳಿ ಕರೆಯಲಾಗುತ್ತೆ ಅಲ್ವಾ. ಇನ್ನು ಯಹೂದಿಯರ ಇತಿಹಾಸಕ್ಕೆ ಬರೋದಾದ್ರೆ ನಾವು ಆದಿದೊರೆ ಒಬ್ಬ ಇದ್ದ ಯಹೂದಿಯ ಭಾಗದಲ್ಲಿ ಅಂತ ನೋಡಿದ್ವಿ ಅಲ್ವಾ. ಆ ಆದಿದೊರೆಯ ಹೆಸರೇನು? ಯಹೂದ್ಯರ ದೊರೆ ಯಾರೋ? ಡೇವಿಡ್ ಅಲ್ವಾ. ಡೇವಿಡ್ ಎಂಬ ದೊರೆ ಆಳ್ವಿಕೆಯನ್ನ ಮಾಡ್ತಾ ಇದ್ದ ಅಲ್ವಾ. ಈ ಡೇವಿಡ್ ಎಂಬ ದೊರೆಯ ನಂತರದಲ್ಲಿ ಆತನ ಮಗ ಆಳ್ವಿಕೆಗೆ ಬರ್ತಾನೆ. ಯಾರು ಆತ? ಸಾಲೋಮನ್ ಅಲ್ವಾ. ಆತನ ಮಗ ಯಾರು? ಸಾಲೋಮನ್ ಎಂಬ ಮಗ ಆಳ್ವಿಕೆಗೆ ಬರ್ತಾನೆ. ಇವನು ಪ್ರಸಿದ್ಧ ದೊರೆ ಆಗಿರ್ತಾನೆ. ಸುಮಾರು ವರ್ಷಗಳ ಕಾಲ, ದೀರ್ಘಕಾಲದ ಅವಧಿಯವರೆಗೂ ಕೂಡ ಆಳ್ವಿಕೆ ಮಾಡೋದನ್ನ ಕಾಣ್ತೀವಿ. ಒಂದು ದೇವಾಲಯವನ್ನು ಕೂಡ ಕಟ್ಟಿಸಿದ್ದ ಅನ್ನೋದು ತಿಳಿದುಬರುತ್ತೆ. ಆ ನಂತರದಲ್ಲಿ ಆ ಭಾಗ ಮೇಲೆ ಪದೇ ಪದೇ ಆಕ್ರಮಣಗಳು ಆಗ್ತವೆ. ಅದನ್ನ ನಿಗ್ರಹ ಮಾಡಿ ಸಾಲೋಮನ್ ಆಳ್ವಿಕೆಯನ್ನ ಮಾಡಿದ್ದ. ಸಾಲೋಮನ್ನ ಮರಣದ ನಂತರದಲ್ಲಿ ಏನಾಗುತ್ತೆ? ಆ ಒಂದು ಭಾಗ ಏನಾಗುತ್ತೆ? ಯಹೂದ್ಯರ ಭಾಗ ಏನಾಗುತ್ತೆ? ಎರಡು ಭಾಗಗಳಾಗಿ ಒಡೆದು ಹೋಗುತ್ತೆ. ಎಷ್ಟು ಭಾಗ? ಅದನ್ನು ಎರಡು ಭಾಗ. ಯಾವ್ಯಾವುದು? ಇಸ್ರೇಲ್ ಮತ್ತು ಜೂದ ಅಂತೇಳಿ ವಿಭಾಗಗಳಾಗೋದನ್ನ ನಾವು ಕಾಣ್ತೀವಿ ಅಲ್ವಪ್ಪ. ಅದಾದ್ಮೇಲೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಯಾರು
ಹಿಟ್ಲರ್ ಅಲ್ವಾ, ಅವನು ಕೂಡ ಯಹೂದ್ಯರನ್ನ ಏನ್ ಮಾಡಿದ್ದ, ಕೊಲೆ ಮಾಡಿಸಿದ್ದ ಅನ್ನೋದನ್ನ ಕಾಣ್ತೀವಿ ಅಲ್ವಾ. ಸುಮಾರು ಎಷ್ಟು ಲಕ್ಷ ಜನ, 60 ಲಕ್ಷ ಜನ ಯಹೂದಿಗಳನ್ನ ಏನ್ ಮಾಡಿದ್ದ, ಅವನು ಕೊಲಿಸಿದ್ದ. ಹೌದಲ್ವಾ? ಯಹೂದಿಯರನ್ನ ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಯಾಕೆ? ಜರ್ಮನ್ ಜನಾಂಗವಾದಂತ ಆರ್ಯ ಜನಾಂಗವೇ ಶ್ರೇಷ್ಠ ಜಗತ್ತಿನಲ್ಲಿ ಜರ್ಮನ್ ಜನಾಂಗವೇ ಶ್ರೇಷ್ಠ, ಉಳಿದೆಲ್ಲ ಜನಾಂಗಗಳು ಏನೋ ಶ್ರೇಷ್ಠ ಅಲ್ಲ ಅನ್ನೋ ಕಾರಣಕ್ಕಾಗಿ ಯಹೂದಿ ಧರ್ಮೀಯರನ್ನ ನಾಶಪಡಿಸಲಿಕ್ಕೆ ಹೊರಡ್ತಾನೆ ಅಲ್ವಾ. ಆ ಒಂದು ಎರಡನೇ ಮಹಾಯುದ್ಧ ಕೊನೆಯಾದ ನಂತರದಲ್ಲಿ ಈ ಒಂದು ಹೊಸ ಪ್ರಾಂತ್ಯ ಹುಟ್ಟುಕೊಳ್ಳುತ್ತೆ. ಯಾವುದೋ ಯಹೂದಿಗಳು ವಾಸ ಮಾಡುವಂತಹ ಒಂದು ಪ್ರಾಂತ್ಯ. ಆ ಸಂದರ್ಭದಲ್ಲಿ ಏನು ಕೊಲಿಸ್ತಾನಲ್ಲ, ಆ ಸಂದರ್ಭದಲ್ಲಿ ಯಹೂದಿ ಜನಾಂಗ ಏನಾಗುತ್ತಪ್ಪ ಅಂದ್ರೆ ಅಮೆರಿಕ, ಆಫ್ರಿಕಾ ಭಾಗಗಳಿಗೆ, ಯುರೋಪ್ ಭಾಗಗಳಿಗೆ ಏನಾಗುತ್ತೆ, ವಲಸೆ ಹೋಗೋದನ್ನ ಕಾಣ್ತೀವಿ. ನಂತರದಲ್ಲಿ ಅವ್ರು ಏನಾಗ್ತಾರೆ, ಮತ್ತೆ ಪುನಃ ಬರ್ತಾರೆ. ಯಾವಾಗ? ಎರಡನೇ ಮಹಾಯುದ್ಧದ ಅಂತ್ಯದ ವೇಳೆಗೆ. ಅರ್ಥ? ಮಹಾಯುದ್ಧ ಮುಕ್ತಾಯ ಆದ್ಮೇಲೆ ಇದು ಒಂದು ದೇಶ ಸ್ಥಾಪನೆ ಆಯಿತು. ಯಹೂದಿ ಧರ್ಮೀಯರಿಗೆ ಒಂದು ಸ್ವತಂತ್ರ ದೇಶ ಅಂತ ಸಿಕ್ತು. ಆಯ್ತಾ? ಅದನ್ನ ಇಸ್ರೇಲ್ ಅಂತ ಹೇಳ್ತಾರೆ. ಯಾವ ದೇಶ? ಇಸ್ರೇಲ್. ಈ ಇಸ್ರೇಲ್ ಸ್ಥಾಪನೆಗೆ ಕಾರಣವಾದಂತಹ ಸಂಸ್ಥೆ ಯಾವುದು? ವಿಶ್ವಸಂಸ್ಥೆ. ವಿಶ್ವಸಂಸ್ಥೆಯ ಸಹಕಾರದಿಂದ ಇಸ್ರೇಲ್ ಹುಟ್ಕೊಂಡು ಆಗ ಯಹೂದಿಯವರು ಸ್ವತಂತ್ರವಾಗಿ ಇಸ್ರೇಲ್ನಲ್ಲಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಯ್ತಾ? ಆಗ ಈ ಧರ್ಮದ ಬೆಳವಣಿಗೆ ಅನ್ನೋದು ಷರತ್ತೇನಾಯ್ತು, ಹುಟ್ಕೊಳ್ತಾ ಹೋದ್ರು. ಅವರಲ್ಲಿ ಈಗಲೂ ಬೈಬಲ್ ಅನ್ನೋ ಒಂದು ಪವಿತ್ರ ಗ್ರಂಥವನ್ನ ಕಾಣ್ತೀವಿ. ಅದರಲ್ಲಿ 10 ಅಂಶಗಳು, 10 ಕಟ್ಟಳೆಗಳು ಅಂತ ಹೇಳಿ ಕರೀತಾರೆ. ಓಲ್ಡ್ ಟೆಸ್ಟ್ಮೆಂಟ್ ಅಂತ ಹೇಳಿ ಆ ಅಂಶಗಳನ್ನ ಏನಾಗುತ್ತೆ, ಆ 10 ಅಂಶಗಳ ಪರಿಪಾಲನೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಆಯ್ತಾ? ಏನೇನು ಪಾಲಿಸಬೇಕು ಅನ್ನೋದು ಅದರೊಳಗಿದೆ. ಅದನ್ನ ಹೇಳಕ್ ಸಾಧ್ಯತೆ ಇದೆ ಹೇಳಿ. ಯಾವೇ ಹೊರತಾಗಿ ಬೇರೆ ದೇವರಿಲ್ಲ. ಅವರ ದೇವರು ಯಾವುದು? ಯಾವೇ. ಆ ಯಾವೇ ಹೊರತಾಗಿ ಬೇರೆ ದೇವರಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಮೂರ್ತಿ ಪೂಜೆ ಸಲ್ಲದು. ಏನನ್ನ ಮಾಡಬಾರ್ದು? ಮೂರ್ತಿ ಮಾತಾಡಿ. ಏನನ್ನ ಮಾಡಬಾರ್ದು? ಮೂರ್ತಿ ಪೂಜೆ ಮೂರ್ತಿ ಪೂಜೆಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್, ದೇವರ ಹೆಸರಿನಲ್ಲಿ ಕಳಂಕ ಮಾಡಬಾರ್ದು. ನೆಕ್ಸ್ಟ್, ನೆಕ್ಸ್ಟ್, ತಂದೆ ತಾಯಿಗಳನ್ನು ಗೌರವಿಸಬೇಕು. ದಿಶಾ ಯಾರನ್ನ ಗೌರವಿಸಬೇಕು? ತಂದೆ ತಾಯಿಯರನ್ನ ಗೌರವಿಸಬೇಕು. ನೆಕ್ಸ್ಟ್, ವ್ಯಭಿಚಾರ ಸಲ್ಲದು. ವ್ಯಭಿಚಾರ ಮಾಡಬಾರ್ದು. ಕಳ್ಳತನ ಮಾಡಬಾರದು. ಕಳ್ಳತನ ಮಾಡಬಾರ್ದು. ಕೊಲೆ ಮಾಡಬಾರದು. ಕೊಲೆ ಮಾಡಬಾರ್ದು. ಸುಳ್ಳು ಹೇಳಬಾರದು. ಸುಳ್ಳು ಹೇಳಬಾರ್ದು ಅಲ್ವಾ. ನೀವು ಯಾರು ಸುಳ್ಳು ಹೇಳಲ್ಲ ಅಲ್ವಾ. ಹಾಗೇನೆ ಯಹೂದಿ ಧರ್ಮೀಯರು ಕೂಡ ಒಂದು ನಿಯಮ ಏನು, ಸುಳ್ಳು ಹೇಳಬಾರದು. ನೆಕ್ಸ್ಟ್, ವಸ್ತುವಿಗೆ ಕೊಡಬಾರದು. ಇನ್ನೊಬ್ಬರನ್ನ ಕಂಡ್ರೆ ಏನ್ ಮಾಡಬಾರ್ದು? ಅಸೂಯೆ ಪಡಬಾರದು ಅಲ್ವಾ. ಈ ಅಂಶಗಳನ್ನ ಪರಿಪಾಲನೆ ಮಾಡಬೇಕು ಅನ್ನೋದು ಈ 10 ಅಂಶಗಳನ್ನ ಅವ್ರು ಏನ್ ಮಾಡ್ತಾ ಇದ್ರು, ಪಾಲಿಸ್ತಾ ಇದ್ರು. ಆಯ್ತಾ? ಈ 10 ಅಂಶಗಳಿಗೆ ಸಂಬಂಧಿಸಿದಂತೆ ನಿನ್ನೆ ಅವ್ರಿಗೆ ಹೇಳಿದೆ ನಾನು, ನಮ್ಮ ದೇಶದಲ್ಲೂ ಕೂಡ ಒಬ್ಬ ಸುಧಾರಕ ಇದ್ದಾನೆ ಅಲ್ವಾ. ಅವನ ಸಪ್ತಶೀಲಗಳು ಅಂತ ಹೇಳಿ ಕರಿತೀವಿ. ಯಾರು ಹೇಳಿರೋದು? ಬಸವೇಶ್ವರರು, ಬಸವಣ್ಣ ಅಲ್ವಾ. ಜಗಜ್ಯೋತಿ ಬಸವೇಶ್ವರರು ಅಂತ ಹೇಳಿ ಕರಿತೀವಿ ಅಲ್ವಾ. ಏನಂತ ಹೇಳ್ತಾರೆ ಅವರು? ಹೇಳ್ತೀರಿ? ಯಾರು ಹೇಳ್ತೀರಾ? ಹೇಳಿ. ಕಲಬೇಡ, ಕೊಡಬೇಡ, ಹುಸಿಗೆ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೀರ ಅನ್ಯರು ಬೇಡ, ಇದೆ ಅನ್ಯರ ಶುದ್ಧಿ, ಇದೆ ಬೈದಿನ ಶುದ್ಧಿ, ಇದೆ ನಮ್ಮ ಮೂರರ ಸಂಗಮ ದೇವರಿಸುವ ಪರಿ. ಅಲ್ವಾ. ಈ 7 ಅಂಶಗಳನ್ನ ಸಾರುವಂತಹ ಸರಳವಾಗಿರುವಂತಹ ವಚನದ ಮೂಲಕ ಹೇಳಿರೋದನ್ನ ಕಾಣ್ತೀವಿ. ಕಳ್ಳತನ ಮಾಡಬೇಡ, ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ, ಇನ್ನೊಬ್ಬರನ್ನ ಕಂಡು ಅಸೂಯೆ ಪಡಬೇಡ, ಇದನ್ನ ಅಡಿಯಬೇಡ ಅಲ್ವಾ. ತನ್ನ ಬಡಿಸಬೇಡ, ತನ್ನ ತಾನು ಬಡಿಸ್ಕೋಬೇಡ ಅಲ್ವಾ. ಈ ರೀತಿ ಹೇಳಿಕೆಗಳನ್ನ 7 ಅಂಶಗಳನ್ನ ಕೊಟ್ಟಿರೋದನ್ನ ಕಾಣ್ತೀವಿ. ಇದು ಕೂಡ ಆ ಧರ್ಮದ ರೀತಿಯಲ್ಲೇ ಧರ್ಮಕ್ಕೆ ಸಂಬಂಧಿಸಿರೋದನ್ನ ನಾವು ಕಾಣ್ತೀವಿ. ನಮ್ಮ ಧರ್ಮದಲ್ಲೂ ಕೂಡ ಆ ಪಾಲನೆಯ ಬಗ್ಗೆ ಹೇಳೋದನ್ನ ಕಾಣ್ತೀವಿ. ಉತ್ತಮ ಜೀವನವನ್ನು ನಡೆಸಬೇಕು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಸಪ್ತಶೀಲಗಳನ್ನ ಅನುಸರಿಸಬೇಕು ಅನ್ನೋದನ್ನ ಬಸವಣ್ಣನವರು ಹೇಳಿದ್ರು. ಆಯ್ತಾ? ಈ ಅಂಶಗಳೇ ಯಹೂದಿ ಧರ್ಮದಲ್ಲೂ ಕೂಡ ಕಂಡುಬರುತ್ತೆ. ಆಯ್ತಾ? ಅದಾದ್ಮೇಲೆ ಮತ್ತೊಂದು ಧರ್ಮವನ್ನ ನೋಡಿದ್ವಿ. ಯಾವುದೋ ಪಾರ್ಸಿ ಧರ್ಮ. ಯಾವ ಧರ್ಮ? ಪಾರ್ಸಿ ಧರ್ಮ. ಹೇಳು ಶರತ್. ಪಾರ್ಸಿ ಧರ್ಮ ಎಲ್ಲಿ ಹುಟ್ಕೊಂಡಿರೋದು? ಪರ್ಷಿಯಾ. ಯಾವ ದೇಶದಲ್ಲಿ? ಪರ್ಷಿಯಾ ದೇಶದಲ್ಲಿ ಹುಟ್ಕೊಂಡಿದೆ. ಯಾವುದು? ಪಾರ್ಸಿ ಧರ್ಮ.
ಹೇಳ್ತಾರೆ ಉಪವಾಸ ಬ್ರಹ್ಮಚರ್ಯ ಇದರಲ್ಲಿ ನಂಬಿಕೆಯನ್ನ ಹೊಂದಿರಬೇಕು, ಹಾಗೆಯೇ ಪ್ರಾರ್ಥನೆಗಳಿರಬೇಕು ಅನ್ನೋ ಮಾಹಿತಿ ಬರುತ್ತೆ. ನಮ್ಮ ವೈದಿಕ ಧರ್ಮದ ಆ ಅನುಸಾರ ಆ ಒಂದು ಪಾರ್ಸಿ ಧರ್ಮದಲ್ಲಿ ಕಂಡುಬರೋದನ್ನ ಕಾಣ್ತೀವಿ. ಆಯ್ತಾ? ಹಾಗೆ ಸ್ವತಂತ್ರ ತಂದುಕೊಡುವಂತ ಸಂದರ್ಭದಲ್ಲಿ ಎಷ್ಟೋ ಜನ ಪಾರ್ಸಿ ಧರ್ಮೀಯರು ನಮ್ಮ ಸೈನ್ಯದಲ್ಲಿ, ಆಡಳಿತದಲ್ಲಿ, ಅರ್ಥ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಪಾರ್ಸಿ ಧರ್ಮ ಭಾರತದಲ್ಲಿ ಹೆಚ್ಚೆಚ್ಚು ಅಭಿವೃದ್ಧಿ ಆಗಿದೆ, ಇತ್ತೀಚೆಗೆ ಅಭಿವೃದ್ಧಿ ಆಗ್ತಾ ಇರೋದನ್ನ ಕಾಣ್ತೀವಿ. ಭಾರತೀಯ ಧರ್ಮಗಳಲ್ಲಿ ಪಾರ್ಸಿ ಧರ್ಮ ಕೂಡ ಒಂದಾಗಿದೆ. ಆಯ್ತಾ? ಈ ಹೊತ್ತಿನ ಒಂದು ವರದಿಯಲ್ಲಿ ಮಕ್ಕಳ ಮತ್ತೊಂದು ಧರ್ಮದ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ಳೋಣ. ಅದೇನೇ ಯಾವ್ದಪ್ಪ ಅನ್ನೋದನ್ನ ನೋಡ್ತಾ ಹೋಗೋಣ. ಆಯ್ತಾ? ನಿಮಗೆ ಈ ಒಂದು ಕ್ರಿಸ್ಮಸ್ ಹಬ್ಬ ಗೊತ್ತಿದೆ ಅಲ್ಲ, ಗೊತ್ತಿದೆ ಅಲ್ಲ? ಕ್ರಿಸ್ಮಸ್ ಹಬ್ಬವನ್ನ ಯಾವ ಧರ್ಮೀಯರು ಆಚರಣೆ ಮಾಡ್ತಾರೆ? ಕ್ರಿಶ್ಚಿಯನ್ ಅಲ್ವಾ? ಯಾವ ಧರ್ಮೀಯರು? ಕ್ರಿಶ್ಚಿಯನ್ ಧರ್ಮ ಅಲ್ವಾ? ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಧರ್ಮ ಅಂತ ಹೇಳಿ ಕರಿತೀವಿ ಅಲ್ವಾ? ಇವತ್ತಿನ ಒಂದು ಅವಧಿಯಲ್ಲಿ ನಾವು ಕ್ರೈಸ್ತ ಧರ್ಮದ ಬಗ್ಗೆ ನೋಡ್ತಾ ಹೋಗೋಣ. ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು? ಯೇಸು ಕ್ರಿಸ್ತ ಅಲ್ವಾ? ಯೇಸು ಕ್ರಿಸ್ತ ಅಲ್ವಾ? ಆ ಕ್ರಿಸ್ತನ ಜೀವನ ಮತ್ತೆ ಅವರ ಬೋಧನೆಗಳೇನು, ಹಾಗೆಯೇ ಕ್ರೈಸ್ತ ಧರ್ಮದ ಪಂಗಡಗಳೇನು ಅನ್ನೋ ಒಂದು ಅಂಶಗಳನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಆಯ್ತಾ? ಅವನ ಹುಟ್ಟಿನ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳ? ಆ ಕಥೆ ಗೊತ್ತಿದೆ ಅಲ್ವಾ? ಯೇಸುವಿನ ಕಥೆ ಗೊತ್ತಿದೆ ಅಲ್ವಾ? ಅವನೇ ಹುಟ್ಟಿದ ಅಂತ ಗೊತ್ತಿದೆ ಅಲ್ವಾ? ಗೊತ್ತಿಲ್ಲ ಅದೇ ಮೊದಲ ನೋಡ್ತಾ ಹೋಗೋಣ. ನಿಮಗೆ ಗೊತ್ತಿರ್ಬೋದು, ಇಸ್ರೇಲ್ ಒಂದು ದೇಶದ ಜನರಲ್ಲಿ ಮೇರಿ ಅನ್ನೋ ಒಬ್ಬ ಇನ್ನು ಮದುವೆ ಆಗದ ಒಂದು ಯುವತಿ ಅಲ್ವಾ? ಅವಳಿಗೆ ಒಮ್ಮೆ ಕೆಬ್ರಡಾಲ್ ಅನ್ನೋ ಒಬ್ಬ ದೇವದೂತ ಏನ್ ಮಾಡ್ತಾರೆ, ಕನಸಿನಲ್ಲಿ ಬರ್ತಾರೆ. ಏನಂತ? ನಿನಗೆ ಒಬ್ಬ ದೈವಾಂಶ ಸಂಭೂತನಾದ ಮಗು ಜನಿಸುತ್ತದೆ ಅಂತ. ಆಗ ಅವಳಿಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದ್ರೆ ತನಗಿನ್ನು ಏನಾಗಿರಲಿಲ್ಲ, ವಿವಾಹವಾಗಿಲ್ಲ. ಆಗದೇ ಇದ್ದಂತಹ ಸಂದರ್ಭದಲ್ಲಿ ಮಗುವಿನ ಪರಿಕಲ್ಪನೆ ಹೇಗೆ ಅನ್ನೋ ಒಂದು ಅಂಶ ಬರುತ್ತೆ. ಆಗಾಗಲೇ ಅವರು ಜೋಸೆಫ್ ಮತ್ತೆ ಮೇರಿಯ ನಡುವೆ ಏನ್ ನಡೆದಿರುತ್ತೆ, ಒಂದು ಮದುವೆಯ ಒಂದು ಮಾತುಕತೆ ನಡೆದಿರುತ್ತೆ. ಹಾಗಾಗಿ ಅವನ ಜೊತೆ ಆ ಕನಸಿನಲ್ಲಿ ಬಂದಂತ ಅಂಶಗಳ ಜೊತೆ ಅಂಶಗಳನ್ನ ಏನ್ ಮಾಡ್ಕೊಳ್ತಾಳೆ, ಚರ್ಚೆ ಮಾಡ್ತಾಳೆ. ಆಯ್ತಾ? ಆ ದೇವದೂತ ಏನಂತ ಹೇಳಿರ್ತಾರೆ, ದೈವಾಂಶ ಸಂಭೂತನಾದಂತಹ ಮಗುವಿಗೆ ನೀನು ಜನನ ಕೊಡ್ತೀಯಾ, ನೆಕ್ಸ್ಟ್ ಆ ಮಗು ಇಡೀ ಪ್ರಪಂಚವನ್ನ ಆಳ್ವಿಕೆ ಮಾಡುತ್ತೆ, ಒಂದು ಧರ್ಮ ಪ್ರಚಾರಕನಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ, ಅಂತಹ ಮಗುವಿಗೆ ನೀನು ತಾಯಿ ಆಗ್ತೀಯಾ ಅನ್ನೋ ಒಂದು ಅಂಶವನ್ನ ಹೇಳ್ತಾರೆ. ಆಯ್ತಾ? ನೆಕ್ಸ್ಟ್ ಆಕೆ ಏನ್ ಮಾಡ್ತಾರೆ, ತನ್ನ ಸಂಗಾತಿಯ ಜೊತೆ ಈ ಮಾತನ್ನ ಚರ್ಚೆ ಮಾಡಿ ಶೀಘ್ರವೇ ಮದುವೆ ಆಗುತ್ತೆ, ವಿವಾಹ ಆಗುತ್ತೆ. ವಿವಾಹ ಆದ ನಂತರದಲ್ಲಿ ಅವಳು ಆ ಮಗುವಿಗೆ ಗರ್ಭವತಿ ಆಗ್ತಾಳೆ. ಆ ಸಂದರ್ಭದಲ್ಲಿ ಏನ್ ನಡೀತಿತ್ತಪ್ಪ, ಇಸ್ರೇಲಿನಲ್ಲಿ ರೋಮ್ ಸಾಮ್ರಾಜ್ಯ ಅನ್ನೋದಿತ್ತು. ಆ ರೋಮ್ ಚಕ್ರವರ್ತಿ ಏನ್ ಮಾಡ್ತಾ ಇರ್ತಾನಪ್ಪ ಅಂದ್ರೆ ಜನಗಣತಿ ಮಾಡ್ತಾ ಇರ್ತಾರೆ. ಆ ಜನಗಣತಿ ಅವ್ರಿಗಾಗಿರುತ್ತೆ, ಅಲ್ಲಿ ಜನಗಣತಿ ನಡೀತಾ ಇರುತ್ತೆ. ಆಗ ನಜರೇನಿಂದ ಅವರು ಎಲ್ಲಿಗೆ ಹೋಗ್ತಾರಪ್ಪ ಅಂತಂದ್ರೆ ಜುಡಿಯಾ ಪ್ರಾಂತ್ಯಕ್ಕೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಅವರಿಗೆ ನೆಲೆ ಇರಲ್ಲ, ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಬಹಳ ದೂರದವರಿಗೆ ತೋರಿಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಆ ಒಂದು ಮಗುವಿನ ಜನನದ ಅವಧಿ ಬರುತ್ತೆ. ಆಗ ಅವರು ಜೋಸೆಫ್ ಇರ್ತಾರಲ್ಲ, ಅವರು ಒಂದು ಸ್ಥಳವನ್ನ ಆಯ್ಕೆ ಮಾಡ್ತಾರೆ. ಎಲ್ಲೂ ಕೂಡ ನೆಲೆ ಸಿಗಲ್ಲ. ಆಗ ಅವರು ದನದ ಕೊಠಡಿ ಸಿಗುತ್ತೆ. ದನದ ಕೊಟ್ಟಿಗೆ ಅಂತ ಹೇಳ್ತೀವಲ್ಲ, ಆ ಕೊಟ್ಟಿಗೆ ಅವರಿಗೆ ಸ್ಥಳ ಸಿಗುತ್ತೆ. ಆ ಸ್ಥಳದಲ್ಲಿ ಯೇಸುವಿನ ಜನನ ಆಯಿತು. ಈಗ ಕೂಡ ನೀವು ಧರ್ಮವಾದಂತಹ ಕ್ರೈಸ್ತ ಧರ್ಮದ ಸಂದರ್ಭದಲ್ಲಿ ಆ ದನದ ಕೊಟ್ಟಿಗೆ ಅಲಂಕಾರಗಳನ್ನು ನಾವು ಕ್ರಿಸ್ಮಸ್ ಹಬ್ಬದಲ್ಲಿ ಕಾಣ್ತೀವಿ. ಆಯ್ತಾ? ಅವರು ಆ ಒಂದು ಕೊಠಡಿಯ ಒಳಗೆ ಆಗ ಒಂದು ಹೊಸ ನಕ್ಷತ್ರ ಆಕಾಶದಲ್ಲಿ ಮಿನುಗಿರುವ ಒಂದು ಕಥೆಗಳು ನಾವು ಕಾಣ್ತೀವಿ. ಆ ನಂತರದಲ್ಲಿ ಅಲ್ಲಿರುವಂತಹ ಜನ, ಕುರಿ ಕಾಯುವಂತಹ ಜನರೆಲ್ಲರೂ ಕೂಡ ಆ ದೈವಾಂಶ ಸಂಬಂಧವಾದಂತಹ ಮಗುವನ್ನು ನೋಡಿದ್ರು, ಹರ್ಷಗೊಂಡ್ರು, ಪ್ರಚಾರ ಮಾಡಿದ್ರು. ಆಯ್ತಾ? ಆ ಕಥೆಯನ್ನು ನೀವು ಕೇಳಿದ್ದೀರಾ ಅನ್ನೋದಕ್ಕೆ ಈ ಒಂದು ಕಥೆಯ ಮೂಲಕ ನಾವಿವತ್ತು ಜೀಸಸ್ನ ನಂತರದ ಅಂಶಗಳನ್ನ ನೋಡ್ತಾ ಹೋಗೋಣ. ಅದ್ರ ಬಗ್ಗೆ ಏನೇನೋ ಅಂಶಗಳನ್ನ ನೋಡ್ತಾ ಹೋಗೋಣ. ಏನೋ ಜೀಸಸ್ನ ಜನನ ಹೇಗಾಯಿತು, ಹಾಗೇನೆ ಎಲ್ಲಿ ಜನಿಸಿದ, ಹಾಗೇನೆ ಅವರ ಜೀವನ ಮತ್ತೆ ಬೋಧನೆಗಳು. ಆಯ್ತಾ? ಅದ್ರ ಬಗ್ಗೆ ಕ್ರೈಸ್ತ ಧರ್ಮದ ಪಂಗಡಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ.
ಕ್ರೈಸ್ತ ಧರ್ಮ. ಯತೀಶ ಇದನ್ನು ಯಾವ ಧರ್ಮ ಸ್ಥಾಪನೆ ಮಾಡಿದ್ದು? ಹೇಳು. ಯಾವ ಧರ್ಮ? ಕ್ರಿಶ್ಚಿಯನ್ ಧರ್ಮವನ್ನ ಎಂತ ಕರಿತೀವಿ? ಕ್ರೈಸ್ತ ಧರ್ಮ ಅಂತಲೂ ಕೂಡ ಕರಿತೀವಿ ಅಲ್ವಾ? ಕ್ರೈಸ್ತ ಧರ್ಮ ಅಥವಾ ಕ್ರೈಸ್ತ ರಿಲಿಜನ್ ಅಲ್ವಾ? ಕ್ರೈಸ್ತ ರಿಲಿಜನ್ ಅನ್ನ ಸ್ಥಾಪನೆ ಮಾಡಿದ ಜೀಸಸ್ ಜುಡಿಯಾ ಪ್ರಾಂತ್ಯದಿಂದ ಸುಮಾರು 5 ಕಿಲೋಮೀಟರ್ ದೂರವಿರುವ, ಅಂದ್ರೆ ಜೆರುಸಲೇಮ್ ಅಂತ ಬರುತ್ತೆ, ಜೆರುಸಲೇಮ್ನಿಂದ 5 ಕಿಲೋಮೀಟರ್ ದೂರವಿರುವ ಯಾವ ಪ್ರಾಂತ್ಯ? ಬೆತ್ಲೆಹೇಮ್. ಯಾವ ಪ್ರಾಂತ್ಯಪ್ಪ? ಬೆತ್ಲೆಹೇಮ್ ಎಂಬ ನಗರದಲ್ಲಿ ಗ್ರಾಮ ಯಾವುದು? ಬೆತ್ಲೆಹೇಮ್. ಜೀಸಸ್ ಹುಟ್ಟಿದ್ದು ಎಲ್ಲಿ? ಬೆತ್ಲೆಹೇಮ್ನಲ್ಲಿ. ಆಯ್ತಾ? ಚಾರ್ಟರ್ ನೋಡಮ್ಮ, ಭಾಗ ಎಲ್ಲಿ ಬರುತ್ತೆ ಅಂತ, ದೇಶ ಎಲ್ಲಿ ಬರುತ್ತೆ ಅಂತ, ಯಾವ ರಾಷ್ಟ್ರ? ಅದು ಕೂಡ ಇಸ್ರೇಲ್ ರಾಷ್ಟ್ರಕ್ಕೆ ಸೇರ್ಪಡೆಯಾಗಿದೆ ಅಂತ. ಯಹೂದಿಯರು ವಾಸ ಮಾಡುವಂತ ಸ್ಥಳ ದೇಶ ಯಾವುದು? ಇಸ್ರೇಲ್. ಆಯ್ತಾ? ಈ ಇಸ್ರೇಲ್ ಭಾಗದ ನೋಡಿ, ಈ ಇಸ್ರೇಲ್ ಭಾಗ ಕಾಣ್ತಿದೆಯಾ ಇಲ್ಲಿ? ಈ ಇಸ್ರೇಲ್ ಭಾಗದ ಹತ್ರ ಜುಡಿಯಾ ಪ್ರಾಂತ್ಯ. ಈ ಜುಡಿಯಾ ಪ್ರಾಂತ್ಯದಿಂದ ಜೆರುಸಲೇಮ್ನ 5 ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತದೆ ಯಾವುದು? ಬೆತ್ಲೆಹೇಮ್ ಅಂತ. ಬೆತ್ಲೆಹೇಮ್ನಲ್ಲಿ ಜನಿಸಿದವು. ಆಯ್ತಾ? ಇವರ ತಂದೆ ತಾಯಿ ಯಾರು? ಈಗಾಗಲೇ ಹೇಳಿದೆ. ಯಾರ ತಂದೆ? ಜೋಸೆಫ್. ಯಾರ ತಂದೆ? ಜೋಸೆಫ್. ಆಯ್ತಾ? ತಾಯಿ ಯಾರು? ಮೇರಿ. ತಾಯಿ ಯಾರು? ಮೇರಿ. ಜೋಸೆಫ್ ಮತ್ತು ಮೇರಿಯ ಮಗನಾಗಿ, ಜೋಸೆಫ್ ಮತ್ತು ಮೇರಿಯ ಮಗನಾಗಿ, ಈ ಬಡ ದಂಪತಿಗಳ ಮಗನಾಗಿ ಜನಿಸಿದ ಯಾರು? ಯೇಸು ಕ್ರಿಸ್ತ. ಆಯ್ತಾ? ಗೊತ್ತಾಗ್ತಿದ್ಯಾ? ಯಾರ ಮಗನಾಗಿ ಜನಿಸಿದ? ಜೋಸೆಫ್. ನೋಡಿ, ಭಾವಚಿತ್ರ ಕಾಣ್ತಿದೆ ಅಲ್ಲ? ಇವರೇ ಯಾರು? ಜೀಸಸ್ ಅಲ್ವಾ? ಈ ಜೀಸಸ್ರ ಜನ್ಮಸ್ಥಳ ಯಾವುದು? ಬೆತ್ಲೆಹೇಮ್. ಜನ್ಮಸ್ಥಳ ಯಾವುದು? ಬೆತ್ಲೆಹೇಮ್. ಜುಡಿಯಾ ಪ್ರಾಂತ್ಯದ ಜೆರುಸಲೇಮಿನ ಹತ್ರ ಇರುವಂತಹ ಬೆತ್ಲೆಹೇಮ್ನಲ್ಲಿ ಜನಿಸಿದರು. ತಂದೆಯ ಹೆಸರೇನು? ಜೋಸೆಫ್. ತಾಯಿಯ ಹೆಸರು? ಮೇರಿ. ಆಯ್ತಾ? ಮೇರಿಯ ಮಗನಾಗಿ ಅವರು ಜನಿಸ್ತಾರೆ. ಆಯ್ತಾ? ಈ ಒಂದು ಸಂದರ್ಭದಲ್ಲಿ ಯಹೂದಿಯ ಧರ್ಮದಲ್ಲಿ ಒಬ್ಬ ಮತ ಪ್ರವರ್ತಕ ಇರ್ತಾನೆ ಆ ಪ್ರಾಂತ್ಯದಲ್ಲಿ. ಆಯ್ತಾ? ಆತ ಎಲ್ಲರಿಗೂ ಕೂಡ ಸರಿದಾರಿಯ ಮಾರ್ಗದರ್ಶನವನ್ನ ಮಾಡ್ತಾ ಇರ್ತಾನೆ. ಆತ ಹೇಳಿರ್ತಾನೆ ಏನಂತ ಅಂದ್ರೆ, ಮುಂದೊಂದು ದಿನ ಯಹೂದಿಗಳ ಕಷ್ಟವನ್ನ ಕೊನೆ ಕಾಣಿಸ್ಲಿಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿಯನ್ನ ಅವನೇ ಯಹೂದಿಗಳ ಮಹಾರಕ್ಷಕ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಮುಂದೊಂದು ದಿನ ನಮ್ಮನ್ನೆಲ್ಲ ಕಾಪಾಡಲಿಕ್ಕೆ ಯಾರು ಬರ್ತಾನೆ? ಮಹಾರಕ್ಷಕ ಬರ್ತಾನೆ, ಹುಡ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಯಾರಾತ? ಜಾನ್ ಅನ್ನೋದು. ಯಾರಾತ? ಜಾನ್ನ ಮತ ಪ್ರವರ್ತಕ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ, ಈ ಇಸ್ರೇಲ್ ಭಾಗದಲ್ಲಿ ಅರಬ್ಬರ ಪ್ರಾಬಲ್ಯ ಜಾಸ್ತಿ ಇರುತ್ತೆ. ಅರಬ್ಬರು ಪದೇ ಪದೇ ಏನ್ ಮಾಡ್ತಾ ಇರ್ತಾರೆ? ಆಕ್ರಮಣ ಮಾಡ್ತಾ ಇರ್ತಾರೆ. ಅರಬ್ಬರಿಂದ ಅವರಿಗೆ ಮುಕ್ತಿಯನ್ನ ಪಡ್ಕೊಳ್ಳಿಕ್ಕಾಗಿ ದಾಳಿಯಿಂದ, ಹಿಂಸೆಯಿಂದ ಕೊನೆಗಾಣಬೇಕಪ್ಪ ಅಂತ ಅಂದ್ರೆ ನಮಗೆ ಒಬ್ಬ ನಾಯಕ ಬೇಕು ಅನ್ನೋದು ಇರುತ್ತೆ. ಹಾಗಾಗಿ ನಮ್ಮನ್ನೆಲ್ಲ ಕಾಪಾಡುವಂತಹ ಒಬ್ಬ ವ್ಯಕ್ತಿ, ಸುಧಾರಕ ಬರ್ತಾನೆ ಅನ್ನೋ ಅಂಶವನ್ನ ಜಾನ್ ಎಂಬ ಮತಪ್ರವರ್ತಕ ಹೇಳ್ತಾ ಇರ್ತಾನೆ. ಆ ನಂತರದಲ್ಲಿ ಜಾನು ಯೇಸುವಿಗೆ ಏನ್ ಮಾಡ್ತಾರಂತೆ? ದೀಕ್ಷಾ ಸ್ನಾನವನ್ನ ಮಾಡಿಸ್ತಾರೆ, ದೀಕ್ಷೆಯನ್ನ ಕೊಡ್ತಾರೆ. ಯೇಸು ಹುಟ್ಟಿನಿಂದಲೇ ಬುದ್ಧಿವಂತನಾಗಿರ್ತಾನೆ. ಅವನಿಗೆ ಅರಬಿಕ್ ಮತ್ತೆ ಸೆಮಿಟಿಕ್ ಭಾಷೆಗಳು ಬರ್ತಾ ಇರ್ತಾನೆ. ಯಾವ 2 ಭಾಷೆಗಳು? ಅರಬಿಕ್ ಮತ್ತೆ ಸೆಮಿಟಿಕ್ ಭಾಷೆಗಳನ್ನ ಅವನು ಕಲ್ತ್ಕೊಂಡಿರ್ತಾನೆ. ಇನ್ನು ಅವರ ಬಗ್ಗೆ ಹೆಚ್ಚು ಮಾಹಿತಿಗಳು ಅಷ್ಟೊಂದು ಸಿಗಲ್ಲ. ಈ ಜಾಗ ಹೋದ್ರೆ ಅವನಿಗೆ ಏನ್ ಮಾಡ್ತಾರೆ? ದೀಕ್ಷಾ ಸ್ನಾನವನ್ನ ಮಾಡಿಸಿದ್ರು, ದೀಕ್ಷೆಯನ್ನ ಕೊಟ್ಟರು ಅಂತ.
ಮಾಡೋದನ್ನ ಕಾಣ್ತೀವಿ. ಇದು ಅವರ ಪವಾಡ, ಯೇಸುವಿನ ಪವಾಡ ಅಂತ ಹೇಳಿ ಕಾಣ್ತೀವಿ. ಆಯ್ತಾ? ಇನ್ನೊಮ್ಮೆ ಏನಾಗುತ್ತಪ್ಪ ಅಂತಂದ್ರೆ ಸುಮಾರು ಒಂದು 5,000 ಜನ ಏನಾಗಿರ್ತಾರೆ ಅಲ್ಲಿ ಸೇರ್ಕೊಂಡಿರ್ತಾರೆ. ಆ ಸೇರಿದಂತ ಸಂದರ್ಭದಲ್ಲಿ ಅವರ ಹಬ್ಬದ ಆಚರಣೆನೋ ಏನೋ ಇರುತ್ತೆ. ಆ ಸಂದರ್ಭದಲ್ಲಿ ಬರೀ ಕೇವಲ 5 ರೊಟ್ಟಿ ಇರ್ತವೆ. ಆ 5 ರೊಟ್ಟಿಯನ್ನ 5,000 ಜನಕ್ಕೂ ಏನ್ ಮಾಡಿದ್ರು, ಹಂಚಿದ್ರು ಅನ್ನೋ ಒಂದು ಅಂಶ ಸೇರುತ್ತೆ. ಆಯ್ತಾ? ಅದು ಅಪಾರ ಆಗ್ತಾ ಹೋಯ್ತು. ಅವರಿಗೆ ಗೊತ್ತಾದ್ಮೇಲೆ ಅದು ಅಪಾರ ಆಗ್ತಾ ಹೋಯ್ತು. ಅದನ್ನ ಎಲ್ಲರೂ ಹಂಚುತ್ತಿದ್ರು. ಅದು ಕೂಡ ಅವರ ಪವಾಡ ಅದನ್ನ ತಿಳಿಸುತ್ತೆ. ಮತ್ತೊಂದು ಸಲ ಅವರು ಕ್ಷಯ ಬಂದಿರುವಂತ ಒಬ್ಬ ರೋಗಿಯನ್ನ ಏನು ಮಾಡಿದ್ರು, ಗುಣಪಡಿಸಿದ್ರು ಅನ್ನೋ ಮಾಹಿತಿ ಸಿಗುತ್ತೆ. ಹೀಗೆ ರೋಗ ರುಜಿನಗಳಿಗೆ ಒಳಗಾದಂಥವರು, ದೀನದಲಿತರು, ಅಸಹಾಯಕರಿಗೆ ಏನ್ ಮಾಡ್ತಾ ಇದ್ರು, ಬಡವರಿಗೆ ಏನ್ ಮಾಡ್ತಾ ಇದ್ರು, ಸಹಾಯವನ್ನ ಮಾಡ್ತಾ ಇದ್ದಂತಹ ಒಬ್ಬ ಕರುಣೆ ಉಳ್ಳಂತಹ, ಮಾನವೀಯತೆ ಉಳ್ಳಂತಹ ವ್ಯಕ್ತಿಯಾಗಿದ್ದರು, ಸುಧಾರಕರಾಗಿದ್ದರು ಅಂತ ಹೇಳಿ ಹೇಳ್ಬೋದು. ಹೀಗಾಗಿ ಇಸ್ರೇಲ್ನಾದ್ಯಂತ ಈ ಒಂದು ಇವರ ಅನ್ಯಾಯಗಳ ಸಂಖ್ಯೆ ಏನಾಯ್ತವಾಗ ಹೆಚ್ಚಾಗ್ತಾ ಹೋಯ್ತು. ಆ ಪವಾಡದ ಅಂಶಗಳನ್ನ ಕೇಳಿಸ್ಕೊಂತ ಏನಾಗ್ತಾ ಹೋಯ್ತು, ಪ್ರಚಾರ ಆಯ್ತು. ಪ್ರಚಾರ ಆದಂಗೆ ಅವರನ್ನ ಹಿಂಬಾಲಿಸುವವರ ಸಂಖ್ಯೆ ಏನಾಗ್ತಾ ಹೋಯ್ತು, ಹೆಚ್ಚಾಗ್ತಾ ಹೋಯ್ತು. ಹಿಂಬಾಲಿಸುವವರ ಸಂಖ್ಯೆ ಏನಾಗ್ತಾ ಹೋಯ್ತು, ಹೆಚ್ಚಾಗ್ತಾ ಹೋಯ್ತು. ಆಯ್ತಾ? ಆಗ ಕುತ್ಕೋಪ ಮೊದಲ ಶಿಷ್ಯರು ಸಿಗ್ತಾರೆ. ಆಯ್ತಾ? ಯೇಸುವಿಗೆ ಪ್ರಾರಂಭದಲ್ಲಿ ಮೊದಲ 12 ಜನ ಸಿಗ್ತಾರೆ. ಆ ಮೊದಲ 12 ಜನ ಶಿಷ್ಯರನ್ನ ಏನಂತ ಕರೀತಾರೆ, ಅಪೋಸ್ಟಲ್ಸ್. ಏನಂತಾರೆ, ಅಪೋಸ್ಟಲ್ಸ್. ಇಂಪಾರ್ಟೆಂಟ್, ನಿಮಗೆ ಮೆಡಿಕಲ್ ಕ್ಲಾಸ್ ಅಲ್ಲಿ ಬರುತ್ತೆ. ಆಯ್ತಾ? ಅಪೋಸ್ಟಲ್ಸ್ ಎಂದರೆ ಏನು ಅಥವಾ ಅಪೋಸ್ಟಲ್ಸ್ ಎಂದರೆ ಏನು ಅಂದ್ರೇನು, ಜೀಸಸ್ನ ಮೊದಲ 12 ಜನ ಶಿಷ್ಯರನ್ನ ಏನಂತ ಕರೀತಾರೆ, ಅಪೋಸ್ಟಲ್ಸ್ ಅಂತ ಹೇಳಿ ಕರೀತಾರೆ. ಹೇಳ್ತೀರಾ ಒಂದ್ಸಲ, ಅಪೋಸ್ಟಲ್ಸ್ ಅಂದ್ರೆ ಮೊದಲನೇ ಶಿಷ್ಯ ಯಾರು, ಪೀಟರ್. ಜೀಸಸ್ನ ಮೊದಲ ಶಿಷ್ಯ ಡ್ಯಾಶ್, ಪೀಟರ್. ಅರ್ಥ ಆಗ್ತಿದ್ಯಾ? ಹೀಗೆ ಅವರ ಬೆಳವಣಿಗೆ ಏನಾಗ್ತಾ ಹೋಗುತ್ತಪ್ಪ, ಹೆಚ್ಚುತ್ತಾ ಹೋಗುದು ಅನ್ನೋ. ಆಯ್ತಾ? ಹಾಗೇನೆ ಮತ್ತೊಂದು ಕಡೆ ಏನಾಗುತ್ತೆ, ಇದನ್ನ ವಿರೋಧಿಸೋರು ಕೂಡ ಒಪ್ಕೊಂಡಿದ್ರು. ದರ್ಶನ್ ಸಾಮಾನ್ಯ ಅಲ್ಲ, ಒಬ್ಬ ಬೆಳೀತಾ ಇದ್ದಾರೆ ಅಂದ್ರೆ ಇನ್ನೊಬ್ಬರು ದುಡಿಯೋದಕ್ಕೆ ಇದ್ದೇ ಇರ್ತಾರೆ ಅಲ್ವಾ. ಹಂಗೆ ಜೀಸಸ್ನ ಬೆಳವಣಿಗೆ ಹೆಚ್ಚುತ್ತಾ ಹೋದಂತೆ ಪ್ರದೇಶದಲ್ಲಿ ಜೀಸಸ್ನ ವಿರೋಧಿಸೋರು ಕೂಡ ಏನಾದ್ರು ಹೆಚ್ಚುತ್ತಾ ಹೋದ್ರು. ಅಂತ ಧಾರ್ಮಿಕವಾಗಿ ಕಟ್ಟಡಗಳನ್ನು ಹೊಂದಿದಂತಹ ಯಹೂದಿ ಧರ್ಮೀಯರಲ್ಲೇ ಅವನನ್ನ ಕೆಳಗಿಳಿಸಲಿಕ್ಕೆ ಹೋರಾಟವನ್ನ ಮಾಡ್ತಾರೆ. ಆಯ್ತಾ? ಅವರು ರೋಮ್ ಚಕ್ರವರ್ತಿ ಹತ್ರ ದೂರನ್ನ ಕೊಡ್ತಾರೆ. ಧರ್ಮದ ಹೆಸರಿನಲ್ಲಿ ಅಪಪ್ರಚಾರವನ್ನ ಯೇಸು ಮಾಡ್ತಿದ್ದಾರೆ, ಜನರನ್ನೆಲ್ಲ ಒಂದುಗೂಡಿಸ್ತಿದ್ದಾರೆ, ತಪ್ಪಾಗಿ ಅವರಿಗೆ ಪ್ರಚಾರ ಮಕ್ಕಳನ್ನ ಹೇಳ್ಕೊಡ್ತಿದ್ದಾರೆ. ಆಯ್ತಾ? ಹಾಗಾಗಿ ರೋಮ್ನಲ್ಲಿ ಕಲಹ ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾಗ್ತಿದ್ದಾವೆ ಅನ್ನೋ ಮಾಹಿತಿಯನ್ನ ರೋಮ್ ಚಕ್ರವರ್ತಿಗೆ ನೀಡ್ತಾರೆ. ಆಗ ರೋಮ್ ಚಕ್ರವರ್ತಿ ಆದೇಶವನ್ನ ಮಾಡ್ತಾರೆ. ಏನಂತ ಅಂದ್ರೆ ಶಿಲುಬೆಗೇರಿಸಲಿಕ್ಕೆ ಆದೇಶವನ್ನ ಮಾಡಿದ್ರು. ಆಗ ರೋಮನ್ನ ಆಳ್ವಿಕೆ ಮಾಡ್ತಿದ್ದಂತ ರಾಜ್ಯಪಾಲ ಏನ್ ಮಾಡ್ತಾನೆ, ಯೇಸುವನ್ನ ಶಿಲುಬೆಗೇರಿಸ್ತಾನೆ. ಆಗ ಅವರು ಮರಣವನ್ನ ಹೊಂದುತ್ತಾರೆ. ಆಯ್ತಾ? ಈ ಮರಣವನ್ನ ಹೊಂದಿದ ಸ್ಥಳ ಯಾವ್ದಪ್ಪ ಅಂದ್ರೆ ಗೋಲ್ಗತಾ ಅನ್ನುವಂಥ ಬೆಟ್ಟ. ಯಾವ ಬೆಟ್ಟದಲ್ಲಿ? ಗೋಲ್ಗತಾ ಅನ್ನೋ ಒಂದು ಬೆಟ್ಟದಲ್ಲಿ ಏನಂತಾರಪ್ಪ, ಮರಣವನ್ನ ಹೊಂದುತ್ತಾರೆ. ಇವರು ಕಳ್ಳರ ಜೊತೆಯಲ್ಲಿ ಅವರನ್ನ ಶಿಲುಬೆಗೇರಿಸಲಾಗುತ್ತೆ. ಆಯ್ತಾ? ಈ ಚಿಹ್ನೆ ಗೊತ್ತಿದೆ ಅಲ್ಲ ನಿಮಗೆ, ಸಾಮಾನ್ಯ ನೋಡಿರ್ತೀರ ಅಲ್ವಾ? ಹೌದಲ್ವಾ? ಈ ರೀತಿಯ ಶಿಲುಬೆಗೇರಿಸಿದ್ದನ್ನ ನಾವು ಕಾಣ್ತೀವಿ. ಆಯ್ತಾ? ಹಾಗೇನೆ ಅವರ ಒಂದು ಮರಣದ ದಿನ ಗುಡ್ ಫ್ರೈಡೆ ಅಂತ ಕೂಡ ಆಚರಣೆ ಮಾಡೋದನ್ನ ಕಾಣ್ತೀವಿ. ಆಯ್ತಾ? ಮತ್ತು ಕೂಡ ಅವರು ಬದುಕಿದ್ರು ಅನ್ನೋ ಮಾಡಿಕೊಂಡಿದೆ. ಆ ಸಮಾಧಿಯ ನಂತರದಲ್ಲಿ ಆ ಸಮಾಧಿಯಲ್ಲೇ ಅವರ ಒಂದು ಶರೀರವೇ ಇರಲಿಲ್ಲ ಅಲ್ವಾ. ಹಾಗಾಗಿ ಯೇಸು ಬದುಕಿದ್ರು ಅನ್ನೋ ಒಂದು ಕಥೆಯನ್ನ ಅವರಲ್ಲಿ ಇರೋದನ್ನ ಕಾಣ್ತೀವಿ. ಆಯ್ತಾ? ಇದಿಷ್ಟು ಏನೋ ಯೇಸುವಿನ ಶಿಲುಬೆಗೆ
ಅತ್ಯಂತ ಸರಳವಾಗಿದ್ದು ಇವನ ಬೋಧನೆಗಳು. ನಿತೀಶ, ಅತ್ಯಂತ ಸರಳವಾಗಿದ್ದು ಹಾಗೆ ಸುಲಭವಾಗಿ ಅನುಸರಣೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಇವನ ಬೋಧನೆಗಳಿವು. ಯಾರು ತಂದೆ? ದೇವರೇ ತಂದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಕ್ರೈಸ್ತ ಧರ್ಮದಲ್ಲಿ ಅನುಸರಣೆ ಮಾಡೋದು ಯಾರಿದಾರಲ್ಲ ಅವರು ದೇವರನ್ನ ಯಾರಿಗೆ ಹೋಲಿಕೆ ಮಾಡ್ತಾರೆ? ತಂದೆಗೆ ಹೋಲಿಕೆ ಮಾಡ್ತಾರೆ. ದೇವರು ಒಬ್ಬನೇ, ಒಬ್ಬನೇ ದೇವರು, ಏಕ ದೇವರ ನಂಬಿಕೆ. ಅರ್ಥ ಆಗ್ತಿದೆಯಾ? ಒಬ್ಬನೇ ದೇವರು. ಅವನು ಏನು ಇಡೀ ಸಂಕುಲ ಇದೆ, ಜಗತ್ತಿದೆ, ಅಲ್ಲಿರುವಂತಹ ಸರ್ವ ಜೀವರಾಶಿಗಳಿಗೂ ಒಬ್ಬನೇ ತಂದೆ ಅಂತೇಳಿ ಹೇಳೋದನ್ನ ಕಾಣ್ತೀವಿ. ಆಯ್ತಾ? ಇನ್ನೊಂದು ಹೇಳೋಣ, ಫಸ್ಟ್ ಪಾಯಿಂಟ್, ದೇವರು ಒಬ್ಬನೇ, ದಯಾಮಯನಾದ ದೇವರು, ಸರ್ವ ಜೀವರಾಶಿಗಳ ತಂದೆ. ಹೇಳ್ತೀರಾ ಒಂದ್ಸಲ? ಹೇಳಿ ಒಂದ್ಸಲ. ದೇವರು ಒಬ್ಬನೇ, ಈ ಅಂಶ ಗೊತ್ತಾಯ್ತು ಅಲ್ವಾ? ನೆಕ್ಸ್ಟ್ ಎರಡನೇ ಅಂಶ ನೋಡಿ, ಬಹಳ ಸುಲಭ. ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು, ಭ್ರಾತೃತ್ವ ಭಾವನೆಯನ್ನ ಹೊಂದಿರಬೇಕು. ಎಲ್ಲರೂ ಕೂಡ ಏನು ಅಣ್ಣ ತಮ್ಮಂದಿರು, ಸಹೋದರರು, ಅಕ್ಕ ತಂಗಿಯರು ಅನ್ನೋ ಭಾವನೆಯನ್ನ ಹೊಂದಿರಬೇಕು. ಅವ್ನು ಯಾವುದೇ ಧರ್ಮೀಯನಾಗಿರಲಿ, ಜಗತ್ತಿನಲ್ಲಿರುವಂತಹ ಅನೇಕ ಧರ್ಮಗಳಿದ್ದಾವೆ ಅಲ್ವಾ? ಮನುಷ್ಯ ಅಂದ ತಕ್ಷಣ ಅವರೆಲ್ಲರಲ್ಲೂ ಕೂಡ ನಾವು ಏನನ್ನ ಕಾಣಬೇಕು? ಭ್ರಾತೃತ್ವ ಭಾವನೆಯನ್ನ ಹೊಂದಿರಬೇಕು ಅನ್ನೋ ಅಂಶವನ್ನು ಹೇಳ್ತಾರೆ. ಇದನ್ನು ಸುಲಭವಾಗಿ ಆಚರಣೆ ಮಾಡ್ಬೋದಲ್ವಾ? ನಮ್ಮ ಹತ್ರ ಇರುವಂತಹ ಎಲ್ಲರನ್ನೂ ಯಾವ ರೀತಿ ಕಾಣಬೇಕು? ಸಹೋದರತ್ವ ಭಾವನೆಯಲ್ಲಿ ಕಾಣಬೇಕು. ಎರಡನೇ ಅಂಶ ಹೇಳಿ, ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು. ಆಯ್ತಾ? ನೆಕ್ಸ್ಟ್ ನೋಡಿ, ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. ಯಾರನ್ನ ಪ್ರೀತಿಸಿದರೆ? ಯಾರನ್ನ ಕಷ್ಟಪಡ್ತಾ ಇದ್ರೆ ಅಂದ್ರೆ ಅವ್ರಿಗೆ ಸಹಾಯ ಮಾಡಿದ್ರೆ ನಮಗೂ ಕೂಡ ದೇವರು ಒಂದು ಕಡೆ ಏನ್ ಮಾಡ್ತಾರೆ? ಸಹಾಯಕ್ಕೆ ಬರ್ತಾರೆ ಅನ್ನೋ ಅಂಶ. ಗೊತ್ತಾಗ್ತಿದ್ಯಾ? ಯಾರಿಗೆ ಕಷ್ಟದಲ್ಲಿ ಇರ್ತಾರೆ, ಈಗ ಎಲ್ಲೋ ರಸ್ತೆಗೆ ಹೋಗ್ತಾ ಇರ್ತಾರೆ, ಯಾರೋ ಒಬ್ಬ ಬೀಳ್ತಾರೆ, ಅಥವಾ ಆಟ ಆಡ್ಬೇಕಾದ್ರೆ ಯಾರೋ ಒಬ್ಬ ಬೀಳ್ತಾರೆ, ಆಗ ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಬಿಡೋ ಅಂತ ಬಿಡ್ತೀರಾ? ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಸಹಾಯ ಮಾಡ್ತೀರಾ ಅಲ್ವಾ? ಅಲ್ವಾ? ಹೆಲ್ಪ್ ಮಾಡ್ತೀರಾ ಅಲ್ವಾ? ಅದೇ ರೀತಿ ಕಷ್ಟದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅಂತಂದ್ರೆ ಅವರಿಗೆ ಸಹಾಯ ಮಾಡಿದ್ರೆ ಅದು ದೇವರಿಗೆ ತಲುಪಿದಂತೆ ಅನ್ನೋ ಅರ್ಥ. ಆಯ್ತಾ? ದೇವರ ರೀತಿ ಪಾತ್ರಕ್ಕೆ ತಲುಪಿದಂತೆ ಅನ್ನೋ ಅರ್ಥ. ನೆಕ್ಸ್ಟ್, ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನ ಮಾಡಬೇಕು. ಗಮನ ಈ ಕಡೆ ಬನ್ನಿ. ಬೇರೆಯವರಿಂದ ನಾವು ಮತ್ತೆ ನಮಗೆ ಬೇಕು, ರಿಟರ್ನ್ ನಮಗೆ ಬೇಕು ಅಂತವರಿಗೆ ಮಾತ್ರ ಸಹಾಯ ಮಾಡೋದು ಅಂತ ಮಾಡಬಾರ್ದು, ನಿರೀಕ್ಷೆ ಇಟ್ಕೋಬಾರ್ದು. ಗಮನ ಇರಲಿ, ಕೇಳಿಸ್ಕೊಳ್ಳಿ. ಏನಂತ ಇನ್ನೊಬ್ಬರಿಗೆ ನಾವೇನಾದ್ರೂ ಸಹಾಯ ಮಾಡಿದ್ರೆ ಅದು ಅವರಿಂದ ಮತ್ತೊಂದನ್ನ ನಿರೀಕ್ಷೆ ಇಟ್ಕೋಬಾರ್ದು. ಪರರಿಗೆ ನಾವು ಸಹಾಯ ಮಾಡಿದ್ರೆ ನಮಗೆ ಅವರಿಂದ ಸಿಗ್ಲಿ, ಸಹಾಯ ಸಿಗ್ಲಿ ಅಂತ ಮಾಡಬಾರ್ದು. ಹೇಳ್ತಕ್ಕಾಗ್ತಿದ್ಯಾ? ನಾವು ಎಲ್ಲೋ ಒಂದು ಕಡೆ ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಮುಂದೆ ಇನ್ನೊಂದು ಕಡೆ ಏನಾಗುತ್ತಪ್ಪ? ಸಹಾಯದ ಅಂಶ ನಮಗೆ ಸಿಕ್ಕೇ ಸಿಗುತ್ತೆ. ನಮಗಂತ ಇದ್ರು ನಮ್ಮ ಮಕ್ಕಳಿಗಾಗಲೂ ಏನ್ ಸಿಗುತ್ತೆ? ಸಹಾಯ ಸಿಗುತ್ತೆ. ಆಯ್ತಾ? ನಾನೊಬ್ಬರಿಗೆ ಸಹಾಯ ಮಾಡಿದೆ ಅಂತ ಅಂದ್ರೆ ನೆಕ್ಸ್ಟ್ ನನಗೆ ಆಗ್ಬೇಕು ಅಂತ ಇಲ್ಲ ಸಹಾಯ, ನನಗೆ ಅವರೇ ವಸ್ತು ಕೊಡ್ಬೇಕು ಅಂತ ಇಲ್ಲ. ಆಯ್ತಾ? ನಾನು ಇನ್ನೊಂದು ರೀತಿಯಲ್ಲಿ ನನ್ನ ಮಕ್ಕಳಿಗೋ ಯಾರಿಗೋ ಏನಾಗಿರುತ್ತೆ, ಇನ್ನೊಂದು ವೇಳೆಯಲ್ಲಿ ಸಹಾಯ ಸಿಕ್ಕೇ ಸಿಗುತ್ತೆ. ಎಲ್ಲೋ ಮಕ್ಕಳು ಓದ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಯಾರೋ ಹೆಲ್ಪ್ ಮಾಡ್ತಾರೆ. ಗೊತ್ತಾಗ್ತಿದ್ಯಾ? ಹಾಗಾಗಿ ಪರರಿಗೆ ಸಹಾಯ ಮಾಡೋದನ್ನ ಏನ್ ಮಾಡಬಾರ್ದು? ನಿರೀಕ್ಷೆ ಇಟ್ಕೊಂಡು ಸಹಾಯ ಮಾಡಿ. ಅವ್ನು ನನಗೆ ಹೆಲ್ಪ್ ಮಾಡ್ತಾರೆ ಹಂಗಾಗಿ ನಾನು ಮಾಡ್ತೀನಿ, ಅವ್ನು ನನಗೆ ಹೆಲ್ಪ್ ಮಾಡಲ್ಲ ನಾನು ಅವ್ರಿಗೆ ಮಾಡಲ್ಲ ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡು ಮಾಡಬಾರ್ದು. ಆಯ್ತಾ? ಗೊತ್ತಾಗ್ತಿದ್ಯಾ? ಇದು ಅನುಸರಣೆ ಮಾಡ್ಬೋದು ಅಲ್ವಾ? ಅನುಸರಣೆ ಮಾಡ್ಬೋದಲ್ವಾ? ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನ ಮಾಡಬೇಕು. ನೋಡಿ, ತಂದೆ ತಾಯಿಗಳು ನಿಮ್ಮಿಂದ ಏನಾದ್ರೂ ಬಯಸಿ ಸೇವೆಯನ್ನು ಮಾಡ್ತಾರ? ಅಮ್ಮ ನಿಮ್ಮ ಆರೈಕೆ ಮಾಡ್ತಾರೆ ಅಲ್ವಾ? ನಿಮ್ಗೆ ಬೇಕಾದನ್ನ ತಂದು ಕೊಡ್ತಾರೆ ಅಲ್ವಾ? ಅಡುಗೆ ಮಾಡ್ತಾರೆ ಅಲ್ವಾ? ತಂದೆ ತಂದು ಕೊಡ್ತಾರೆ ಅಲ್ವಪ್ಪ? ಕೇಳಿಸ್ಕೊಳ್ತಾರೆ ತಾನೆ?
ಇಲ್ಲ ಅಲ್ವಾ? ಯಾವ್ದಾದ್ರು ನಿರೀಕ್ಷೆ ಇಟ್ಕೊಂಡಿದ್ದಾರಾ? ಇಲ್ಲ. ನಿರೀಕ್ಷೆ ಇಲ್ಲದೆ ಸಿಗುವಂತ ವಾತ್ಸಲ್ಯ ಯಾವುದು? ತಂದೆ ತಾಯಿಯವರ ವಾತ್ಸಲ್ಯ ಅಲ್ವಪ್ಪ? ಅದೇ ಅಂಶವನ್ನು ನಾವು ಪಾಲಿಸಬೇಕು. ಇದೆಲ್ಲ ಅಂಶ ಒಂದೇ. ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದದ್ದು. ಯಾರ ಸೇವೆ? ಮಾನವನ ಸೇವೆ. ಸಂಸ್ಕೃತ ವಾಕ್ಯ ಕೇಳಿರ್ತೀರ ಏನಂತ? ಜನಸೇವೆಯೇ ಜನಾರ್ದನ ಸೇವೆ ಅಂತ ಕೇಳಿರ್ತೀರ ಅಲ್ವಾ? ಜನರ ಸೇವೆಯನ್ನ ಮಾಡದೆ ಜನಾರ್ದನನ್ನ ಕೃಷ್ಣನನ್ನ ಆರಾಧಿಸಿದಂತೆ ಅಂತೇಳಿ ಹೇಳಲಾಗುತ್ತೆ. ಆಯ್ತಾ? ಅದೇ ಮಾತನ್ನ ಯೇಸು ಕೂಡ ಹೇಳ್ತಾರೆ. ಏನಂತ? ಮಾನವನ ಸೇವೆಗೆ ದೇವರ ಸೇವೆ ಅನ್ನೋ ಅಂಶವನ್ನ ಹೇಳ್ತಾರೆ. ದೇವರ ಸೇವೆಗೆ ಸಮಾನ. ನಾವು ದೇವರನ್ನೇ ಹೋಗಿ ಪೂಜೆ ಆರಾಧನೆ ಪ್ರಾರ್ಥನೆ ಮಾಡಬೇಕು ಅಂತ ಇಲ್ಲ. ಯಾರೋ ದೀನದಲಿತರಿರ್ತಾರೆ, ಬಡವರಿರ್ತಾರೆ, ರೋಗ ರುಜಿನದಲ್ಲಿರ್ತಾರೆ, ಅಂತವರ ಸೇವೆ ಮಾಡಿದ್ರು ಕೂಡ ದೇವರಿಗೆ ಅದು ಏನಿರುತ್ತೆ ತಲುಪುತ್ತೆ ಅನ್ನೋ ಅಂಶ. ಆಯ್ತಾ? ಯಾರ ಸೇವೆ ಮಾಡಬೇಕು ಹಾಗಾದ್ರೆ? ಜನ ಸೇವೆ, ಮಾನವನ ಸೇವೆಯನ್ನ ಮಾಡಬೇಕು. ಮಾನವನ ಸೇವೆಯೇ ದೇವರ ಸೇವೆಗೆ ಸಮಾನವಾದದ್ದು. ನೆಕ್ಸ್ಟ್, ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾರೆ. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾರೆ. ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ. ಈಗ ಮನುಷ್ಯ ಆದ್ಮೇಲೆ ಮೊದಲ ಒಂದು ಹಂತದಲ್ಲಿ ಏನಾಗ್ತವೆ? ತಪ್ಪು ಹಾಗೆ ಆಗ್ತವೆ, ಸಹಜ ಅಲ್ವಾ? ಹೌದಲ್ವಾ ಚೇತನ್? ಮೊದಲ ಒಂದು ಹಂತದಲ್ಲಿ ಏನಾಗ್ತೀವಿ? ಎಲ್ಲರೂ ಕೂಡ ಏನ್ ಮಾಡ್ತೀವಿ? ತಪ್ಪನ್ನ ಮಾಡ್ತೀವಿ. ಆ ತಪ್ಪನ್ನ ಏನ್ ಮಾಡ್ಕೋಬೇಕು? ತಿದ್ಕೋಬೇಕು. ಆ ತಪ್ಪು ಯಾವ್ದನ್ನ ಗುರುತಿಸ್ಕೋಬೇಕು ಅಲ್ವಾ? ನಿಮ್ಗೆ ಯಾರು ಹೇಳಿದ್ರು ಅರ್ಥ ಆಗಿಲ್ಲ ಅಂದ್ರೆ ನಿಮ್ ಮನಸ್ಸು ಹೇಳುತ್ತೆ ಅಲ್ವಾ? ಹೌದು ನಾನು ತಪ್ಪು ಮಾಡಿದ್ದೆ ಅಂತ ಹೇಳುತ್ತೆ. ಹೊರಗಡೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ತಾ ಇದ್ರು, ಒಳಗಡೆ ಏನ್ ಹೇಳುತ್ತೆ ನಮ್ಮ ಮನಸ್ಸು? ಇಲ್ಲ ನಾನು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇದ್ದೆ. ಮೊದಲಪ್ಪ ಹಾಗಾಗಿ ಆ ತಪ್ಪನ್ನ ನಾವು ಕೇಳಿದ್ರೆ, ಕ್ಷಮೆಯನ್ನ ಕೇಳಿದ್ರೆ ಅದು ಅದಕ್ಕೆ ಸಮ ದೇವರ ಕ್ಷಮಾಪಣೆಗೆ ಇರುತ್ತೆ. ಪಶ್ಚಾತ್ತಾಪ ಪಡ್ತಾರೆ ಮಾತ್ರ. ನಮಗೆ ಆ ತಪ್ಪಿನ ಅರಿವಿಲ್ಲ ಅಂದ್ರೆ, ತಪ್ಪು ಮಾಡಿದ್ರು ನಾವು ತಪ್ಪು ಮಾಡಿಲ್ಲ ಅಂತ ಓಡಾಡ್ತಿದ್ರೆ ಏನಾಗುತ್ತೆ? ಪಶ್ಚಾತ್ತಾಪ ಇಲ್ಲ ಅಂದ್ರೆ ಅದು ದೇವರ ಕ್ಷಮೆಗೆ ಪಾತ್ರ ಆಗಲ್ಲ. ಹಾಗಾಗಿ ನೀವು ಏನ್ ಮಾಡಿ, ಯಾವಾಗಲಾದ್ರೂ ಏನಾದ್ರೂ ತಪ್ಪಾದಾಗ ಅದಕ್ಕೆ ಸಂಬಂಧಿಸಿದಂತೆ ಸಾರಿಯನ್ನ ಮತ್ತು ಹೊರ ರೀತಿಯ ಇಂಗ್ಲಿಷ್ ಬರೋಣ ಅವನ ಹತ್ರ ಕೇಳಿಬಿಟ್ರೆ ಮುಗ್ದೋಗ್ಬಿಡುತ್ತೆ ಅಲ್ವಾ? ಆ ತಪ್ಪು ಅಲ್ಲಿಗೆ ಏನಾಗುತ್ತೆ? ಮುಗ್ದೋಗ್ಬಿಡುತ್ತೆ. ಅವರಲ್ಲಿ ಹೋಗಿ ಒಮ್ಮೆ ನಾನು ಮಾಡಿದ್ದು ತಪ್ಪಾಗಿರೋ. ಸಾಮಾನ್ಯವಾಗಿ ತಂದೆ ತಾಯಿಯಲ್ಲಿ ನೀವು ಮಾಡೋದು ಅಲ್ವಾ? ಏನೋ ಕೇಳಿದ್ರ, ಅವ್ರು ಹೇಳಿದ್ರೆ ನಿಮಗೆ ಅರ್ಥ ಆಗಿರಲ್ಲ, ಜೋರಾಗಿ ತಂದೆ ತಾಯಿಗಳನ್ನೇ ಕೈ ಬಿಟ್ಟಿರ್ತೀರ ಅಲ್ವಾ? ಆ ಸಂದರ್ಭಗಳಲ್ಲಿ ನೀವು ನಿಧಾನಿಸಿ ಸಂಜೆ ಸಮಯದಲ್ಲಿ ಬೆಳಗ್ಗೆ ಗಾಯತ್ರಿ ಇನ್ನೊಂದು ಅವಧಿಯಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ. ಹೌದು ನಾನು ಮಾಡಿದ ತಪ್ಪು, ಅಮ್ಮ ಹೇಳಿದ್ ಸರಿ, ಅಪ್ಪ ಹೇಳಿದ್ ಸರಿ ಅಂತ ಅನ್ಸುತ್ತೆ ಅಲ್ವಾ? ಇನ್ನೊಮ್ಮೆ ಹೋಗ್ಬಿಟ್ಟು ನೀವು ಏನ್ ಕೇಳ್ಬೇಕು? ಅವರಲ್ಲಿ ಕ್ಷಮೆಯನ್ನ ಕೇಳ್ಬೇಕು. ನಾನು ಮಾಡಿದ್ದು ತಪ್ಪಾಯ್ತು, ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಕೇಳ್ಬಿಟ್ರೆ ಅವರು ನಿಮಗೆ ಏನ್ ಮಾಡ್ತಾರೆ? ಕ್ಷಮಿಸ್ತಾರೆ. ಆ ಕ್ಷಮೆ ಮಾಡಿಕೊಳ್ಳುವಂತಹ, ಪಶ್ಚಾತ್ತಾಪ ಮಾಡಿಕೊಳ್ಳುವಂತಹ ಅಂಶ ನಿಮ್ಮಲ್ಲಿ ಬೆಳವಣಿಗೆ ಆಗಬೇಕು. ಅದನ್ನೇ ಅವರು ಹೇಳಿದ್ರು. ಆಯ್ತಾ? ಅಂದ್ರೆ ಅಲ್ಲಿ ಪ್ರೀತಿ ಇರುತ್ತೆ ಅಂತ ಯಾವ್ದಿರುತ್ತೆ? ಜನರ ನಡುವೆ ಏನಿರುತ್ತೆ? ಪ್ರೀತಿ ಅನ್ನೋ ಮೌಲ್ಯ ಬೆಳವಣಿಗೆ ಆಗಬೇಕು. ಆಯ್ತಾ? ನೆಕ್ಸ್ಟ್, ನಿನ್ನ ಶತ್ರುವನ್ನು ನೀನು ಪ್ರೀತಿಸು. ಯಾರನ್ನ ಪ್ರೀತಿಸು? ಶತ್ರುವನ್ನ, ಎದುಮಿಯನ್ನ ಏನ್ ಮಾಡ್ತೀನೋ? ಪ್ರೀತಿಸು. ನಿನಗೆ ಕೆಟ್ಟದ್ದನ್ನ ಬಯಸುವವನಿಗೆ ನೀನು ಒಳ್ಳೆಯದನ್ನು ಬಯಸು. ಯಾರು ನಿನಗೆ ಕೆಟ್ಟದನ್ನ ಬಯಸ್ತಾರೆ ಅವರಿಗೆ ನೀನು ಕೆಟ್ಟದ್ದು ಮಾಡಬಾರ್ದಲ್ಲ, ಏನ್ ಮಾಡು? ಒಳ್ಳೆಯದನ್ನ ಮಾಡು. ಆಯ್ತಾ? ಯಾರು ನಿನಗೆ ಕೆಟ್ಟದನ್ನು ಮಾಡ್ತಾರೆ ಅಂತವರಿಗೆ ನೀನು ಒಳ್ಳೆಯದನ್ನೇ ಬಯಸಿದಾಗ ಏನಾಗುತ್ತೆ ಅಪ್ಪ? ಒಳ್ಳೆಯದೇ ಆಗುತ್ತೆ. ಒಂದ್ ವೇಳೆ ನಿಮಗೆ ಶತ್ರು ಇದ್ದಾರೆ ಅಂತ ಅಂದ್ರೆ ಆ ಶತ್ರುವಿಗೆ ನಾನು ಶತ್ರುತನವನ್ನ ತೋರಿಸ್ತೆ, ಅದೇ ತೋರಿಸ್ತೆ ಅಂದ್ರೆ ಏನಾಗ್ತಾ ಹೋಗುತ್ತೆ? ಇನ್ನೂ ಏನಾಗುತ್ತೆ? ಅನ್ನೋದು ಬೆಳೆಯುತ್ತೆ. ಅದನ್ನ ಬಿಟ್ಟ ಹಾಕಿ ಕೆಟ್ಟದ್ದು ಮಾಡೋದ್ರಿಂದ ಕೂಡ ಒಳ್ಳೆಯದನ್ನೇ ಬಯಸ್ತಾರೆ. ಏನಾಗುತ್ತೆ? ಆ ಶತ್ರು ಕೂಡ ಏನಾಗ್ತಾನೆ? ಮಿತ್ರನಾಗ್ತಾರೆ. ಯಾವುದೇ ಸಮಸ್ಯೆಗಳನ್ನೆಲ್ಲ ಧರ್ಮ. ಆಯ್ತಾ? ಇವೆಲ್ಲವೂ ಕೂಡ ಅತಿ ಸರಳ ಇದ್ದಾವೆ ಅಲ್ವಾ? ಅನುಸರಣೆ ಮಾಡ್ಬೋದಲ್ವ ಮನುಷ್ಯ? ತನ್ನ ಜೀವನದಲ್ಲಿ ಅನುಸರಣೆ ಮಾಡ್ಬೋದು ಅಲ್ವಪ್ಪ? ಹಾಗಾಗಿ ಮನುಷ್ಯ ಅನುಸರಣೆ ಮಾಡ್ಬೋದು. ಹಾಗಾಗಿ ಪ್ರೀತಿ, ಸೇವೆ, ಭ್ರಾತೃತ್ವ ಭಾವನೆಯಂತಹ ಅಂಶಗಳನ್ನ ಈ ಬೋಧನೆಗಳು ಒಳಗೊಂಡಿವೆ ಅಂತ ಹೇಳ್ಬೋದು. ಅಂತ ಇವಿಷ್ಟು ಯೇಸುವಿನ ಬೋಧನೆಗಳು. 7 ಅಂಶಗಳು ಇರ್ತಾವಲ್ಲ, 7 ಅಂಶಗಳು ಕೂಡ ಯೇಸುವಿನ ಬೋಧನೆಗಳಾಗಿವೆ. ಇದಾದ ನಂತರದಲ್ಲಿ ಯೇಸುವಿನ ಬೋಧನೆಗಳನ್ನ ಅವನ ಅನುಯಾಯಿಗಳು ಏನ್ ಮಾಡ್ತಾರೆ? ಬೇರೆ ಬೇರೆ ದೇಶಗಳಲ್ಲಿ ಪ್ರಚಾರ ಮಾಡಿದ್ದಾರೆ. ರೋಮ್ ಸಾಮ್ರಾಜ್ಯ
ಎರಡು ಪಂಗಡಗಳಾಗಿ ಬರುತ್ತದೆ. ಎಷ್ಟು ಪಂಗಡಗಳಾಗಿ? ಎರಡು ಪಂಗಡಗಳಾಗಿ. ಅದರಲ್ಲಿ ಪ್ರೊಟೆಸ್ಟೆಂಟ್ ಮತ್ತೆ ಕ್ಯಾಥೋಲಿಕ್ ಅನ್ನೋ ಎರಡು ಪಂಗಡಗಳನ್ನು ನಾವು ಕಾಣ್ತೀವಿ. ಯಾವ ಎರಡು ಪಂಗಡಗಳು? ಕ್ಯಾಥೋಲಿಕರು ಮತ್ತೆ ಪ್ರೊಟೆಸ್ಟೆಂಟರು ಅನ್ನೋ ಒಂದು ಎರಡು ಪಂಗಡಗಳಾಗಿ ಕಾಣ್ತೀವಿ. ಮುಂದಿನ ಅವಧಿಯಲ್ಲಿ ಏನೇನು ತಿಳ್ಕೊಂಡ್ವಿ? ಯೇಸುವಿನ ಜೀವನ ಮತ್ತೆ ಬೋಧನೆಗಳು. ಏನೇನು ತಿಳ್ಕೊಂಡ್ವಿ? ಹಾಗೆಯೇ ಕ್ರೈಸ್ತ ಧರ್ಮದ ಎರಡು ಪಂಗಡಗಳು. ಮೊದಲವಾಗ ನಾಳೆ ಹೋಗುತ್ತದೇನೆ ಮಕ್ಕಳೇ ಯೇಸುವಿನ ಬೋಧನೆಗಳನ್ನು ವಿವರಿಸಿ. ಮಕ್ಕಳೇ ಯೇಸುವಿನ ಬೋಧನೆಗಳನ್ನು ವಿವರಿಸಿ. ಯೇಸುವಿನ ಬೋಧನೆಗಳನ್ನು ವಿವರಿಸಿ. ಚೇತನ್ ಬಸವ ಯೇಸುವಿನ ಬೋಧನೆಗಳನ್ನು ವಿವರಿಸಿ. ನೆಕ್ಸ್ಟ್ ಕ್ರೈಸ್ತ ಧರ್ಮದ ಎರಡು ಪಂಗಡಗಳಾವುವು? ಕ್ರೈಸ್ತ ಧರ್ಮದ ಎರಡು ಪಂಗಡಗಳಾವುವು? ಅಪೋಸ್ಟಲ್ಸ್ ಎಂದರೇನು? ಅಪೋಸ್ಟಲ್ಸ್ ಎಂದರೇನು? ಅಪೋಸ್ಟಲ್ಸ್ ಎಂದರೇನು? ಅಪೋಸ್ಟಲ್ಸ್ ಎಂದರೇನು? ಆಯ್ತಾ? ಹಾಗೆ ಮಕ್ಕಳ ಇವತ್ತಿನ ಕ್ಲಾಸಲ್ಲಿ ಏನು ತಿಳ್ಕೊಂಡ್ವಿ ನಾವು? ಅದನ್ನು ಯಾವ ರೀತಿ ಅಳವಡಿಸ್ಕೊತೀರಾ? ಬೋಧನೆಗಳನ್ನ ನಿಮ್ಮ ಜೀವನದಲ್ಲಿ ಏನ್ ಮಾಡ್ಬೋದು? ಅಳವಡಿಸ್ಕೋಬೋದಲ್ವಾ? ಏನು ಅಂಶಗಳನ್ನ ಅಳವಡಿಸ್ಕೋಬೋದಲ್ವಾ? ಅದು ಕ್ರೈಸ್ತ ಧರ್ಮಕ್ಕೆ ಮೀಸಲು ಹೋಗ್ತಾ ಇಲ್ಲ ಅಲ್ಲ. ಎಲ್ಲ ಜನರು ಕೂಡ ಏನ್ ಮಾಡ್ಬೋದಪ್ಪ? ಅನುಸರಣೆ ಮಾಡಿದಾಗ ಏನಾಗುತ್ತೆ? ಬೆಳವಣಿಗೆ ಏನೋ ಪ್ರೀತಿ, ವಾತ್ಸಲ್ಯ, ಸಹಕಾರ ಅನ್ನೋ ಅಂಶಗಳು ಬೆಳವಣಿಗೆಯನ್ನ ಹೊಂದುತ್ತವೆ. ಎಲ್ಲಾ ಧರ್ಮಗಳ ಸಾಧನ ಒಂದೇನೆ. ಹಿಂದೂ ಆಗಲಿ, ಕ್ರೈಸ್ತ ಆಗಲಿ, ಇಸ್ಲಾಂ ಆಗಲಿ ಎಲ್ಲಾ ಧರ್ಮಗಳು ಇದೇ ಅಂಶಗಳನ್ನ ಹೇಳೋದು. ಹಾಗಾಗಿ ಈ ಅಂಶಗಳನ್ನ ನಾವೇನ್ ಮಾಡಬೇಕು? ಪರಿಪಾಲನೆಯನ್ನ ಸರಿ ಆಯ್ತು.